ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಒಂದು ಪದಗ್ರಹಣ ಕಾರ್ಯಕ್ರಮ ಅಂದರೆ ಅಂತಿಂಥವ್ರದ್ದಲ್ಲ. ಸುದೀರ್ಘ 60-70 ವರ್ಷ ಒಂದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅತ್ಯಂತವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಮತ್ತು ಎಲ್ಲ ಜಾತಿ ವರ್ಗದವ್ರನ್ನು ಒಮ್ಮತದಿಂದ ತೆಗೆದುಕೊಂಡು ಹೋದಂಥ ಬಿ ಕೆ ಹರಿಪ್ರಸಾದ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತಿನ ಕರ್ನಾಟಕ ರಾಜ್ಯದ KPCC ಸಾರಥಿಯನ್ನು ಕೊಟ್ಟಿರ್ತಾರೆ. ಅವರು ಮುಂದಿನ ದಿನಗಳಲ್ಲಿ ಎಲ್ಲ ವರ್ಗದವರನ್ನು ಒಗ್ಗೂಡಿಸ್ಕೊಂಡು ಹೋಗಿ 28-29 ಚುನಾವಣೆಯಲ್ಲಿ ಹೋದ ಸಲ 136 ಸೀಟ್ ಬಂದಿತ್ತು ಸರ್. ಈ ಸಲ 175 ಬರುವಂಥದ್ದು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಅವರು ಸಾರಥಿ ಒಳ್ಳೆಯವ್ರನ್ನೇ ಆಯ್ಕೆ ಮಾಡಿದೆ ಹೈಕಮಾಂಡ್. ಅದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ನಾನು ಸಹ ಹರಿಪ್ರಸಾದ್ ಅವರನ್ನು ಭೇಟಿಯಾಗಿ ಸಹ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸಿದ್ದೀನಿ. ಹಾಗೂ ಹರಿಪ್ರಸಾದ್ ಅವರು ನಡೆ ಅಂದರೆ ಎಲ್ಲ ವರ್ಗದವ್ರನ್ನ ಒಂದುಗೂಡಿಸಿ ತಗೊಂಡು ಹೋಗುವಂಥದ್ದು ಅವರಲ್ಲಿದೆ. ಒಂದುಗೂಡಿಸಿ ತಗೊಂಡು ಹೋಗ್ತಾರೆ. ಮತ್ತು ಅದಕ್ಕೆ ಬೆಂಬಲವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಹ ಅವರಿಗೆ ಸಾರ್ಥನ್ನು ಕೊಟ್ಟರೆ ಜೋಡೆತ್ತಿನ ಹೋರಾಟ ಮುಂದಿನ ದಿನಗಳಲ್ಲಿ 2028 ಮತ್ತು 29ರಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಆಗೋದು ಅತ್ಯಂತ ನಿರ್ಣಯವಾಗಿ ಗ್ಯಾರಂಟಿ ಪ್ರಧಾನಿ ಆಗೋದು ಚಾನ್ಸಸ್ ಜಾಸ್ತಿ ಇದೆ ಸರ್. ಸರ್ ನಾವು ಶಿವಮೊಗ್ಗದಿಂದ ಬಂದೆ. ನನ್ನ ಹೆಸರು ಜಯರಾಮ್ ಶೆಟ್ಟಿ ಅಂತ. ರಾಷ್ಟ್ರೀಯ ಅಹಿಂದ ಸಂಘಟನೆ ರೈತ ಮೋರ್ಚ್ ಕಾರ್ಯಾಧ್ಯಕ್ಷರು ಬೆಂಗಳೂರು ಹಾಗೂ ರಾಷ್ಟ್ರೀಯ ಅಹಿಂದ ಸಂಘಟನೆ ರೈತ ಮೋರ್ಚ್ ಜಿಲ್ಲಾ ಅಧ್ಯಕ್ಷರು ಶಿವಮೊಗ್ಗ.